ಜೀವನದಿ ಕಾವೇರಿ ಉಕ್ಕಿ ಹರಿತಾ ಇದೆ. ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದ್ದು ಇದೊಂದು ರೀತಿ ಇತಿಹಾಸವನ್ನೇ ನಿರ್ಮಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜೋರು ಮಳೆಯಾಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಸಂಪೂರ್ಣ ಭರ್ತಿಯತ್ತ ಕೆಆರ್ಎಸ್ ಡ್ಯಾಂ ಇನ್ನು 6 ಅಡಿ ಮಾತ್ರ ಬಾಕಿ ಉಳ್ಕೊಂಡಿದೆ. 118.60 ಅಡಿ ಈಗಾಗಲೇ ಕೆಆರ್ಎಸ್ ಅಣೆಕಟ್ಟೆ ತುಂಬಿದೆ. ಡ್ಯಾಂ ಸಂಪೂರ್ಣ ಭರ್ತಿಗೆ ಕೇವಲ 6 ಅಡಿಯಷ್ಟು ಮಾತ್ರ ಬಾಕಿ ಉಳ್ಕೊಂಡಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ನೀರು ಸಂಗ್ರಹವಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ನಿರಂತರ ಮಳೆ ಆಗ್ತಾ ಇರೋದ್ರ ಪರಿಣಾಮ ಉತ್ತಮವಾಗಿ ಕೆಆರ್ಎಸ್ಗೆ ನೀರು ಹರಿದು ಬಂದಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಹೊಸ ದಾಖಲೆಯನ್ನ ಮಾಡಿರುವಂತದ್ದು. ಜೂನ್ ತಿಂಗಳಿನಲ್ಲಿ 118.60 ಅಡಿಯಷ್ಟು ಭರ್ತಿಯಾಗುವ ಮೂಲಕವಾಗಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿರುವಂತದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಇದ್ದೀನಿ. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ಜೂನ್ ತಿಂಗಳಲ್ಲಿ ಈ ಪ್ರಮಾಣದಲ್ಲಿ ನೀರು ಭರ್ತಿಯಾಗಿರುವಂತ ಉದಾಹರಣೆ ಇದುವರೆಗೂ ಕೂಡ ಕಂಡು ಬಂದಿಲ್ಲ. ಡ್ಯಾಮ್ ನಿರ್ಮಾಣ ಆದಂತ ದಿನದಿಂದಲೂ ಕೂಡ ಇವತ್ತಿನವರೆಗೆ ಇಷ್ಟು ಪ್ರಮಾಣದ ನೀರು ಜೂನ್ ತಿಂಗಳಲ್ಲಿ ಅಂದ್ರೆ ಈ ದಿನದಂದು ಭರ್ತಿ ಆಗಿದ್ದ ಉದಾಹರಣೆ ಒಂದು ಕೂಡ ಇರಲಿಲ್ಲ. ಆದ್ರೆ ಕಳೆದ ಹಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಏನು ಮಳೆ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ ಅತ್ಯಧಿಕ ಪ್ರಮಾಣದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಯಿತು. ಆ ನಿಟ್ಟಿನಲ್ಲಿ ಇವತ್ತು 118.60 ಅಡಿಯಷ್ಟು ಕೆಆರ್ಎಸ್ ಅಣೆಕಟ್ಟೆ ತುಂಬಿರುವಂಥದ್ದು. 124.80 ಕೆಆರ್ಎಸ್ ಅಣೆಕಟ್ಟೆಯ ಗರಿಷ್ಠ ಮಟ್ಟ ಆಗಿದೆ. ಇನ್ನೊಂದು ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗುವ ನಿಟ್ಟಿನಲ್ಲಿ 6 ಅಡಿಯಷ್ಟೇ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ವಿಶೇಷವಾದಂಥ ದಾಖಲೆಯನ್ನ ಕೆಆರ್ಎಸ್ ಅಣೆಕಟ್ಟೆ ಈ ಬಾರಿ ಬರೆದಿದೆ. ಇದುವರೆಗೂ ಕೂಡ ಇಷ್ಟು ಪ್ರಮಾಣದಲ್ಲಿ ಜೂನ್ ತಿಂಗಳಿನಲ್ಲಿ ಅದು ಇದುವರೆಗೆ ತುಂಬಿದಂಥ ಉದಾಹರಣೆ ಇರಲಿಲ್ಲ. ಆದರೆ ಇವತ್ತು ಈ ಪ್ರಮಾಣದಲ್ಲಿ ತುಂಬಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕೆಆರ್ಎಸ್ನ ವಿಹಂಗಮ ನೋಟವನ್ನು ಒಂದು ಕಡೆ, ಇನ್ನೊಂದು ಕಡೆ ಡ್ಯಾಮ್ ಅನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುವಂಥದ್ದು. ಅಂದರೆ ಕಳೆದ ವರ್ಷ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಇದ್ದುದು ಕೇವಲ 14.514 TMC ಅಷ್ಟು ಮಾತ್ರ ನೀರಿತ್ತು. ಆದರೆ ಇವತ್ತು ಇರುವಂಥದ್ದು ದಾಖಲೆಯ ಪ್ರಮಾಣವಾದಂಥ ನೀರಿದೆ. 41.301 TMC ಅಷ್ಟು ಇವತ್ತು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರಿದೆ. ಈ ನಿಟ್ಟಿನಲ್ಲಿ ಈ ಭಾಗದ ರೈತರಲ್ಲಿ ಕೂಡ ಮಂದಹಾಸ ಮೂಡಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಈ ಪ್ರಮಾಣದಂಥ ನೀರು ತುಂಬಿದಂಥ ಇತಿಹಾಸ ಇರಲಿಲ್ಲ. ಆದರೆ ಇದೇ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಈ ಪ್ರಮಾಣದಲ್ಲಿ ನೀರು ಭರ್ತಿಯಾಗಿದೆ. ಇವತ್ತು ಕೆಆರ್ಎಸ್ ಅಣೆಕಟ್ಟೆಗೆ 18,387 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ 41.301 TMC ಅಷ್ಟು ನೀರು ಸಂಗ್ರಹ ಆಗಿದೆ. ಇನ್ನೇನು 8 TMC ಕೆಆರ್ಎಸ್ ಅಣೆಕಟ್ಟೆಗೆ ಬಂದರೆ ಸಂಪೂರ್ಣವಾಗಿ ಅಂದರೆ 49.452 TMC ಅಷ್ಟು ಭರ್ತಿ ಆಗುತ್ತೆ. ಆ ಮೂಲಕವಾಗಿ ಮತ್ತೊಂದು ಹೊಸ ದಾಖಲೆ ಬರೆಯುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯದ ಪ್ರಮಾಣದಲ್ಲಿ ನೋಡೋದಾದರೆ ಇವತ್ತಿಗೆ ಕೆಆರ್ಎಸ್ ಅಣೆಕಟ್ಟೆ ಈ ಪರಿಪ್ರಮಾಣದಲ್ಲಿ ಭರ್ತಿ ಆಗಿರೋ ನಿಟ್ಟಲ್ಲಿ ಜೂನ್ ತಿಂಗಳಲ್ಲೇ ಅತಿ ಹೆಚ್ಚು ನೀರಿನ ಸಾಂದ್ರತೆಯನ್ನು ಹೊಂದಿರುವಂಥ ದಿನ ಇವತ್ತಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಖುಷಿಯಾದಂಥ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಮತ್ತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ವಾತಾವರಣ ಮುಂದುವರೆದಂಥ ಸಂದರ್ಭದಲ್ಲಿ ಇದೇ ತಿಂಗಳು ಜೂನ್ ತಿಂಗಳಲ್ಲೇ ಕೂಡ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಆ ಮೂಲಕ ಮತ್ತೊಂದು ಇತಿಹಾಸಕ್ಕೆ ಕೆಆರ್ಎಸ್ ಅಣೆಕಟ್ಟೆ ನಾಂದಿ ಆಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.